ಅಂದರೆ ಫ್ಲೆಕ್ಸಿಬಲ್ ಇರಲ್ಲ ಅವರು. ನಾನು ಇರೋದೇ ಹೀಗೆ, ನನ್ನ ಸ್ವಭಾವನೇ ಹಿಂಗೆ ಅಂತ ಇರ್ತಾರೆ. ಅವ್ರಿಗೆ ಬೈಪಾಸ್ ಆಗಿರುತ್ತೆ, ಅವ್ರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಅವ್ರಿಗೆ ಡಯಾಬಿಟಿಕ್ ಇರುತ್ತೆ. ಇದಕ್ಕೆಲ್ಲದಕ್ಕಿಂತ ಮೆಂಟಲಿ ಸೈಕಿಕ್ ಆಗಿಬಿಟ್ಟಿರ್ತಾರೆ ಅವರು. ಕೆಲವರು ತಿನ್ನೋದು ಬೇರೆಯವ್ರು ತಿನ್ನೋದು ನೋಡಿ ಸಂತೋಷ ಪಡ್ತಾರೆ. ಅಪರೂಪದ ವ್ಯಕ್ತಿಗಳವರು. ಬೇರೆಯವರು ತಿನ್ನೋದನ್ನ ನೋಡಿ ಇವ್ರು ಖುಷಿ ಪಡ್ತಾರೆ. ತಗೊಳ್ಳಿ ತಿನ್ನಿ, ಇನ್ನೂ ಸ್ವಲ್ಪ ಹಾಕೊಳ್ಳಿ ತಿನ್ನಿ ಅಂತ. ಆ ಸಾಂತ್ವನದ ಮಾತಿದೆಯಲ್ಲ, ನೀವೇನು ಮಾಡೋದು ಬೇಡ, ಒಂದು 4 ಒಳ್ಳೆ ಮಾತಾಡಿ. ಅದು ಎಷ್ಟು ಇಂಪ್ಯಾಕ್ಟ್ ಅದರಲ್ಲಿ ಇದೆ ಅಂದರೆ, ಈಗ ಬೇಕಾಗಿರೋದೇ ನಮಗೆ ಸೊಸೈಟಿಲಿ ಅದು. ಈಗ ನಮ್ಮ ಟಿವಿನಲ್ಲಿದ್ದಾಗ ಏನಾಗಿತ್ತು ಅಂದರೆ, 4 ಜನ ವ್ಯಕ್ತಿಗಳಿಗೆ ಜಾಬಿಂದ ತೆಗೆದುಬಿಟ್ಟಿದ್ರು. ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ವಿ. ಅವ್ರು 4 ಜನ ಬಂದರು, ದಾರಿಲಿ ಬರ್ತಾಯಿದ್ರು. ನನಗೆ ಇವ್ನ ಹೆಂಗಪ್ಪ ಮಾತಾಡ್ಸೋದು ಅಂತ ನಾನು ಯೋಚನೆ ಮಾಡಿ ನನ್ನ ಫ್ರೆಂಡು ನಿಲ್ಲಿಸ್ದ. ನಾವು ಬೈಕಲ್ಲಿ ಹೋಗ್ತಾ ಇದ್ವಿ. ನಿಲ್ಲಿಸಿ ಗೊತ್ತಾಯ್ತು ವಿಷಯ, ತೊಂದರೆ ಇಲ್ಲ, ಒಂದು ಕೆಲಸ ಮಾಡಿ ನೀವು ಅಂತ ಏನೋ ಒಂದು ಕೌನ್ಸಿಲಿಂಗ್ ಮಾಡಿ, ಒಂದು ರೆಫರೆನ್ಸ್ ಕೊಟ್ಟು ನೀವು ಹಂಗಾಗುತ್ತೆ, ಏನು ವರಿ ಮಾಡ್ಕೊಳ್ಳಿ, ಬೆಂಗಳೂರು ತುಂಬ ಅವಕಾಶಗಳಿದೆ, ಹಿಂಗೆಲ್ಲ ಮಾಡಿ, ಓಕೆ ನಾವು ಏನೇ ಇದ್ರೂ ಫೋನ್ ಮಾಡಿ, ಹಾಗೆಲ್ಲ ಹೇಳಿ ಅವನು ಹೊರಟ. ನನ್ನ ಜೊತೆಗೆ ನಾನು ಅಬ್ಸರ್ವ್ ಮಾಡಿದೆ, ಎಂಥ ಒಳ್ಳೆ, ನನಗೂ ಎಲ್ಲ ಇದೆ, ಬಟ್ ನನಗೆ ಒಂದು ಇನಿಬಿಷನ್. ಬಟ್ ನನಗೆ ಆವಾಗ ಅರ್ಥ ಆಯಿತು, ಬೇಕಾಗಿಲ್ಲ ಇನಿಬಿಷನ್ ಮಾಡೋದು ಅವಶ್ಯಕತೆ ಇಲ್ಲ. ಅವ್ರೇನು ತಪ್ಪು ತಿಳ್ಕೊಳ್ಳಲ್ಲ. ಖಂಡಿತ. ಇದರಲ್ಲಿ ಬಹಳಷ್ಟು ನಮ್ಮ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಥ್ಯಾಂಕ್ಫುಲ್ನೆಸ್ ಇದೆಯಲ್ಲ, ಅದ್ಭುತವಾಗಿ ಸಮಾಜದ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ, ಎಲ್ಲ ವರ್ಗದವ್ರ ಜೊತೆ ಕನೆಕ್ಟ್ ಮಾಡುತ್ತೆ. ನಿಮ್ಮನ್ನ ನಾವು ಮಾಡ್ತೀವಲ್ಲ, ಥ್ಯಾಂಕ್ ಯು ಅಂತ ಹೇಳ್ತೀವಲ್ಲ, ಎಲ್ಲ ವರ್ಗದವ್ರ ಜೊತೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ ಅದು. ಮತ್ತು ಮೋರ್ ದೆನ್ ದಟ್, ನಿಮಗೆ ಸ್ಟ್ರೆಸ್ ಹಾರ್ಮೋನ್ನ ಮೆಲೋಡೌನ್ ಮಾಡುತ್ತೆ, ಗುಡ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಉದಾಹರಣೆಗೆ ಹೇಳ್ಬೇಕು ಅಂದರೆ, ಒಂದ್ಸಲ ನಾನು ಮೈಸೂರಿಂದ ಮ್ಯಾಂಗ್ಳೂರು ನೈಟ್ ಜರ್ನಿ ಮಾಡ್ಕೊಂಡು ಹೋದಾಗ ನನಗೆ ಮ್ಯಾಂಗ್ಳೂರು ಬಂದಿದೆ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿ ಒಂದು ಚೂರು ಮೈಸೂರಲ್ಲಿ ಹತ್ತಿದ್ದು, ಮ್ಯಾಂಗ್ಳೂರು ಬಂದಾಗಲೇ ನನಗೆ ಎಚ್ಚರ ಆಗಿದ್ದು. ನನಗೆ ಇಳಿಬೇಕಾದ್ರೆ ನನಗನ್ನಿಸ್ತು, ನಾನು ಇವತ್ತು ಸುರಕ್ಷಿತವಾಗಿ ಇಳಿತಾ ಇದ್ದೀನಿ ಅಂದರೆ ಆ ಡ್ರೈವರು ಕಣ್ಣಲ್ಲೇ ಕಣ್ಣಿಟ್ಟು ಅವನು ಡ್ರೈವ್ ಮಾಡ್ಕೊಂಬಂದಿದ್ದಕ್ಕೆ ಸೇಫಾಗಿ ನಾವು ಇಳಿದ್ವು ಅನ್ನಿಸ್ತು ನನಗೆ. ಥ್ಯಾಂಕ್ ಮಾಡೋಣ ಅವ್ರಿಗೆ ಅಂತ. ಆಮೇಲೆ ಯಾರು ಏನಾರು ಅನ್ಕೊಂತಾರೋ, ಇವಾಗ ಹೆಂಗೆ ಅಂದರೆ, ಯಾರು ಏನಾರು ಅನ್ಕೊಂಡ್ಲಿ, ನನಗೆ ಅವ್ರಿಗೆ ಥ್ಯಾಂಕ್ ಮಾಡಬೇಕು ಅಂದರೆ ನಾನು ಅವ್ರಿಗೆ ಯಾರೇ ಆಗಿರಲಿ ಅವ್ರ ಹತ್ರ ಇಳಿಬೇಕಾದ್ರೆ ಹೇಳಿದೆ, ಡ್ರೈವಿಂಗ್ ತುಂಬ ಚೆನ್ನಾಗಿ ಮಾಡಿದ್ರಿ, ಥ್ಯಾಂಕ್ ಯು ಅಂತ. ಅವರು ನನ್ನ ಒಂಥರ ಆಶ್ಚರ್ಯದಲ್ಲಿ, ಯಾಕೆ ಇವಮ್ಮ ಹಿಂಗೆ ಹೇಳಿದ್ಲು ಅಂತ. ಅವ್ರಿಗೆ ಮೋಸ್ಟ್ಲಿ ನಾನು ಅನ್ಕೊಂಡೆ ಫಸ್ಟ್ ಟೈಮು ಒಬ್ಬರು ಅವ್ರಿಗೆ ಥ್ಯಾಂಕ್ ಮಾಡಿದ್ದು ಅನ್ಸುತ್ತೆ. ಸೇಫಾಗಿ ಕರ್ಕೊಂಬಂದ್ರಿ, ಥ್ಯಾಂಕ್ ಯು ಅಂತ ಹೇಳಿದೆ. ನಿಜವಾಗ್ಲೂ ಅಲ್ಲ, ನಾವು ಹೇಳೋದು ಇಂಥದ್ದೆಲ್ಲ ಸಣ್ಣ ಸಣ್ಣದೇ ಆದ್ರೂ. ಆಮೇಲೆ ಕ್ಲೀನಿಂಗ್ ಮಾಡ್ತಾರಲ್ಲ, ನಮ್ಮಲ್ಲಿ ಕ್ಲೀನಿಂಗ್ ಮಾಡೋಕೆ ಬಂದಾಗ, ಕ್ಲೀನಿಂಗ್ ಮಾಡಿದಾಗ ಥ್ಯಾಂಕ್ ಯು ಮಾ, ಚೆನ್ನಾಗಿ ಮಾಡಿದ್ಯಾ. ನಾನೀಗ ಅದನ್ನು ಎಷ್ಟು ಮ್ಯಾಕ್ಸಿಮಮ್ಮು ಉಪಯೋಗಿಸ್ಬೇಕು ಅದನ್ನ ಮಾಡ್ತೀನಿ. ಏಕೆಂದರೆ ನನಗದು ಗೊತ್ತಾಗಿದೆ, ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗಿದೆ. ಎಲ್ಲ ಕಡೆ ಅಷ್ಟೇ, ಏನೋ ಒಂದು ಫುಡ್ ತಂದು ಕೊಡ್ತಾರಾ, ಒಂದು ಗ್ಲಾಸ್ ನೀರು ತಂದು ಕೊಡ್ತಾರಾ, ಥ್ಯಾಂಕ್ ಯುಪ್ಪ ಅಂತೀನಿ. ಎಲ್ಲಿ ಅದು ನಾನೇನು ಖರ್ಚು ಮಾಡಬೇಕದಕ್ಕೆ ಏನೂ ಇಲ್ಲ, ಒಂದು ವರ್ಡ್ ಥ್ಯಾಂಕ್ ಯು ಅಂತ. ಅದು ಕೆಲವು ಸಲ ಒಳಗಡೆಯಿಂದನೂ ಬರುತ್ತೆ. ಹಾಗಾಗಿನೇ ನಮಗೆ ಗುಡ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇವರು ಜಯಂತ್ ಕಾಕಿಣಿ ಒಂದು ಪುಸ್ತಕ ನಾನು ನೋಡಿಲ್ಲ, ಬಟ್ ನನಗೆ ಗೊತ್ತಾಯ್ತು. ಒಂದು ಪುಸ್ತಕನ ಅವರು ಗೋಕರ್ಣದಿಂದ ಬೆಂಗಳೂರು, ಅವ್ರು ಪ್ರತಿ ಸಲ ಬರೋರಲ್ಲ, ಅವ್ರ ಊರಿಂದ ಧಾರವಾಡದಿಂದ ನಾವು ಗೋಕರ್ಣದಿಂದ ಬೆಂಗಳೂರಿಗೆ ಬರೋರು, ನೈಟ್ ಡ್ರೈವ್ ಮಾಡ್ಕೊಂಡು ಅವರೊಂದು ಪುಸ್ತಕನ ನೈಟ್ ಡ್ರೈವ್ ಮಾಡ್ಕೊಂಡು ಏನೋ ಬಸ್ ಡ್ರೈವರ್ಗಳಿದಾರಲ್ಲ ಅವ್ರಿಗೆ ಅರ್ಪಿಸಿದ್ದಾರೆ. ಖಂಡಿತ. ಇಲ್ಲ ಅಂದರೆ ನೀವು ಯೋಚನೆ ಮಾಡಿ, ಆಕ್ಸಿಡೆಂಟ್ ಆಗೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ, ಒಂಚೂರು ಒಂದು ತೂಗಿಡ್ಸ್ಬಿಟ್ರೆ ಮುಗೀತು ಅಲ್ಲಿಗೆ. ಹಾಗಾಗಿ ಇಂಥದ್ದು ಸಣ್ಣ ಸಣ್ಣ ವಿಚಾರಗಳು. ನಿಮಗೆ ಆರೋಗ್ಯ ಚೆನ್ನಾಗಿರ್ಬೇಕಾ, ಇದು ನಂದು ಮೊದಲನೇ ಟಿಪ್ಪು ಎಲ್ಲರಿಗೂ. ನನಗೇನಂದರೆ, ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರಬೇಕು. ಆದರೆ ನೀವು ಗೊತ್ತು, ಇವಾಗ ಆರೋಗ್ಯ ಅನ್ನೋದು ಎಷ್ಟು ಎಕ್ಸ್ಪೆನ್ಸಿವ್ ಅನ್ನೋದು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗುತ್ತೆ, ಬಿಲ್ ಬಂದಾಗ ಗೊತ್ತಾಗೋಗುತ್ತೆ, ಏರೋಗಿರುತ್ತೆ ಎಲ್ಲರದನ್ನು. ಹಾಗಾಗಿ ಅದು ಬೇಡ ಅಂತಂದರೆ ಸಣ್ಣ ಸಣ್ಣ ವಿಚಾರಗಳಲ್ಲೇ ನಾವು ಆರೋಗ್ಯನ ಹುಡುಕಬಹುದು. ಥ್ಯಾಂಕ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಕ್ಲೀನ್ ಮಾಡೋರಿಗೆ ಥ್ಯಾಂಕ್ ಮಾಡಿ, ಡ್ರೈವರ್ಗೆ ಥ್ಯಾಂಕ್ ಮಾಡಿ, ನಮ್ಮ ಕಸ ತಗೊಂಡು ಹೋಗ್ತಾರಲ್ಲ, ನಾನು ಅವ್ರಿಗೆ ಹೇಳ್ತೀನಿ ಯಾವಾಗಲೂ ಅಷ್ಟೇ. ಕೆಲವ್ರಿಗೆ ಅವರ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ರು, ನೆಗ್ಲೆಕ್ಟೆಡ್ ಗ್ರೂಪ್ ಅದು, ಅಂಥವ್ರಿಗೆ ಥ್ಯಾಂಕ್ ಮಾಡ್ತೀವಿ. ಆಮೇಲೆ ಸೆಕ್ಯೂರಿಟಿ ಅವರಿಗೆ ಏನಂದರೆ, ಸಾಮಾನ್ಯವಾಗಿ ನಾವು ಬೇರೆ ಕಡೆ ನೋಡಿ, ಒಂದು ಹೋಟೆಲ್ಗೆ ಹೋದರೆ ಎಷ್ಟು ಖರ್ಚು ಮಾಡ್ತೀವಿ, ಅದರಲ್ಲಿ ನೀವು ಒಂದೊಂದು 10 ರೂಪೀಸು 20 ರೂಪೀಸು ಇಟ್ಕೊಳ್ಳಿ, ಆ ಟಿಪ್ಸ್ ಅನ್ನೋರು ಕೊಡಿ, ಅಥವಾ ಅವನು ಅಲ್ಲಿ ಹೊರಗಡೆ ಸೆಕ್ಯೂರಿಟಿಯನ್ನು ಕೊಡಿ. ಹೆಂಗೆ ಅಂದರೆ ಅವ್ರಿಗೆ ಖುಷಿನೂ ಆಗುತ್ತೆ, ಒಂದು ಡೊನೇಷನ್ ಆಯಿತು, ಆಮೇಲೆ ನಾವು ಥ್ಯಾಂಕ್ ಮಾಡ್ದಂಗೆ ಆಯಿತು, ನಮಗೆ ಗುಡ್ ಹಾರ್ಮೋನು ರಿಲೀಸ್ ಆಯಿತು. ಅವ್ರಿಗೂ ಒಂದು ಈ ಸೊಸೈಟಿನ ಒಂದು ಹೆಲ್ತಿಯಾಗಿ ನಾವು ಇಟ್ಕೋಬೇಕು ಅಂದರೆ, ಇದೆಲ್ಲದು ಸಾಮಾಜಿಕವಾಗಿ ನಾವು ಜನಕ್ಕೆ ಕನೆಕ್ಟ್ ಆಗಬೇಕು ಅಂದರೆ ನಾವು ಅವ್ರ ಲೆವೆಲ್ಗೆ ಇಳಿಲೇಬೇಕಾಗುತ್ತೆ. ಮುಖ್ಯವಾಗಿ ಸಾಮಾಜಿಕ ಆರೋಗ್ಯ ಅಂತ ನಾನು ಹೇಳ್ದೆ ಅಲ್ವಾ, ನೀವು ಯಾರಿಗೂ ಏನು ಮಾಡಲೇಬೇಡಿ, ಒಂದು ಧೈರ್ಯ ಕೊಡಿ.
ಈಗ ಸಾಮಾನ್ಯ ನಿಮ್ಮ ಫ್ರೆಂಡ್ದು ಒಂದು ನೀವು ಹೇಳಿದ್ರಿ, ನಾನು ಏನು ಮಾಡ್ತೀನಿ ನಮ್ಮಲ್ಲಿ ಪ್ರಶಾಂತ್ ಅಂತ ಗ್ರಾಫಿಕ್ ಅಲ್ಲಿ ಇದ್ರು ಮುಂಚೆ, ಅದನ್ನ ಹೆಸರು ಹೇಳ್ಬಿಡ್ತೀನಿ. ಈಗ ಅವ್ರು ಬಿಟ್ಟು ಬೇರೆ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಬೆಳೆದಿದ್ದಾರೆ. ಸೊ ಅವಾಗ್ಲೂ ಅವಾಗ್ಲೇ ಅಷ್ಟು ಬುದ್ಧಿ ಇತ್ತು ಅವ್ರಿಗೆ. ಒಂದು 20 ವರ್ಷದ ಹಿಂದೆ ಹೇಳ್ತಿರೋದು ನಾನು. ಸೊ ಯು ಆರ್ ಟೆಲ್ಲಿಂಗ್ ಸಮಥಿಂಗ್. ಈಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಹತ್ರ ಯಾರೋ ಒಂದಷ್ಟು ಜನ ಬರ್ತಾರೆ ಸ್ಟೂಡೆಂಟ್ಸ್, ರಿಸರ್ಚ್ ಸ್ಕಾಲರ್ಸ್ ಎಲ್ಲ ಬಂದಾಗ ಅವ್ರಿಗೆಲ್ಲ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತೀನಿ ನಾನು, ಒಂದೇ ಒಂದು ಮಾತು. ನೋಡಿ, ಜಗತ್ತಲ್ಲಿ ನಿಮಗೆ ಯಾರೂ ಇಲ್ಲ ಅನ್ನೋ ಫೀಲಿಂಗ್ ಬಂದಾಗ ನಾನಿದ್ದೀನಿ. ಹೇಳಿದ್ದೀನಿ ನಾನು, ಎಷ್ಟೋ ಜನ ಕೇಳಿದ್ದೀನಿ. ಅವ್ರಿಗೇನಂದರೆ ಮನುಷ್ಯನಿಗೆ ಒಂದು ಧೈರ್ಯ ಬೇಕು. ನನಗೆ ಯಾರೂ ಇಲ್ಲ, ನನ್ನ ಪಾಲಿಗೆ ಅಪ್ಪ ಅಮ್ಮ ಇಲ್ಲ, ಯಾರೂ ಇಲ್ಲ, ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅಂದಾಗ ದೇವರು ಹೇಳ್ತೀವಿ. ಬಟ್ ನಮಗೆ ಕನ್ಸೋಲ್ ಮಾಡೋಕ್ಕೆ ನಮಗೊಂದು ಸೊಲ್ಯೂಷನ್ ಕೊಡೋಕ್ಕೊಬ್ರು ನೇರ ಬೇಕಲ್ವ ಫಿಸಿಕಲಿ. ಅವಾಗ ಅವ್ರಿಗೆ ನಾನು ಹೇಳ್ತೀನಿ ಅಂಥ ಒಂದು ಮಾತು. ಆಮೇಲೆ ನಾನೇನು ಮಾಡಿರಲ್ಲ, ಆ್ಯಕ್ಚುಲಾಗಿ ನನ್ನ ಹತ್ರ ಅವ್ರು ಬಂದೇ ಇರಲ್ಲ. ಕಾರಣ ಏನಂದರೆ, ಬರೋ ಅವಶ್ಯಕತೆನೇ ಬರಲ್ಲ. ಮೇಡಮ್ ಇದ್ದಾರೆ ನನಗೆ, ಮೇಡಮು ನನಗೆ ಬ್ಯಾಕ್ ಇದ್ದಾರೆ. ನನಗೆ ಏನಾರು ಆದರೆ ಅವ್ರು ಏನೋ ಒಂದು ದಾರಿ ಮಾಡ್ತಾರೆ, ನನ್ನ ಕೈಲಿ ಏನೋ ಆಗುತ್ತೆ ಅವ್ರಿಗೆ ಗೊತ್ತು, ಏನೋ ಒಂದು ಮಾಡೇ ಮಾಡ್ತಾರೆ ಅನ್ನೋದು ಒಂದು ಧೈರ್ಯ ಇರುತ್ತಲ್ಲ, ಅದೊಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೊಂದು ಸಮಾಜ, ಅದನ್ನು ನಾನು ಸೆಕ್ಯೂರ್ಡ್ ಫೀಲಿಂಗ್ ಅಂತ ನಾನು ಹೇಳಿದೆ ನಿಮಗೆ. ಆ ಸೆಕ್ಯೂರ್ಡ್ ಫೀಲಿಂಗು ನನಗೆ ಎಲ್ಲಿವರೆಗಿರುತ್ತೆ, ನನ್ನ ಎಲ್ಲ ಬ್ರೈನ್ ನೆಟ್ವರ್ಕು ಫೆಂಟಾಸ್ಟಿಕಾಗಿ ಕೆಲಸ ಮಾಡ್ತಾ ಇರುತ್ತೆ. ನನಗೆ ಯಾವಾಗ ಇನ್ಸೆಕ್ಯೂರ್ ಫೀಲಿಂಗ್ ಬರುತ್ತೆ, ನಮ್ಮ ಲಿಂಬಿಕ್ ಲೂಪ್ ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ರೆಪ್ಟಿಲಿಯನ್ ಬ್ರೈನ್ ಅಂತ ಹೇಳಿದ್ದೀನಿ ನೋಡಿ, ಆ ಬ್ರೈನ್ ಒಳಗಡೆ ಎಮೋಷನಲ್ಲಿ ಸಿಗಾಕೊಂಡ್ಬಿಡ್ತೀವಿ ನಾವು. ಅದಕ್ಕೆ ನೀವು ಮಾಡ್ತಿರೋ ಬಿಡ್ತಿರೋ ಅವರು ಅವಶ್ಯಕತೆನೇ ಬರಲ್ಲ. ಸುಮಾರು ಜನ ಬರ್ತಾರೆ, ಕೇಳ್ತಾರೆ, ಬಟ್ ಅವಶ್ಯಕತೆ ತುಂಬ ಕಮ್ಮಿ. ಏನಕ್ಕೆ ಅಂದರೆ ಧೈರ್ಯ. ಮೇಡಮ್ ಇದ್ದಾರೆ, ಏನೋ ಒಂದು ಮಾಡ್ತಾರೆ. ಮತ್ತು ಅದೇ ಥರ ಕೆಲವೊಂದೆಲ್ಲ ಮಾಡಿದ್ದೀವಿ, ಇಲ್ಲ ಅಂತೇನಲ್ಲ. ಆ ಥರ ನಾವು ಜನದ ಜೊತೆ ಕನೆಕ್ಟ್ ಆಗೋದ್ರಿಂದ ಸುಮಾರು ಜನ ಅನ್ಕೊಂತಾರೆ ನೀವು ಯಾವಾಗಲೂ ಖುಷಿಯಾಗಿರ್ತೀರಾ. ನನ್ನ ಖುಷಿಯ ಸೀಕ್ರೆಟೇ ಅದು. ಏಕೆಂದರೆ ಒಂದೊಂದು ಏನೋ ಮಾಡಿದಾಗಲೂ ನನಗೆ ಖುಷಿ ಆಗುತ್ತೆ. ಎವ್ರಿ ಮೂಮೆಂಟ್ ಒಂದು ಇನ್ಸೆಂಟಿವ್ಸ್ ಥರ ಅದು ಹೆಚ್ಚುತ್ತಾ ಹೋಗುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ. ಹಾಗಾಗಿ ಎಲ್ಲಿ ಸಾಧ್ಯನೋ ಅದರಲ್ಲಿ ನಾನು ಒಬ್ಬರೇ ಒಂದು ಹೆಸರನ್ನ ಹೇಳಲೇಬೇಕು. ನಮ್ಗೆ ಯಾರು ಇನ್ಸ್ಪಿರೇಷನ್ ಅಂದರೆ ಯಾರೋ ಒಬ್ರು ಇರ್ತಾರಲ್ವ ನಮ್ಮ ಜೀವನದಲ್ಲಿ. ಪ್ರೊಫೆಸರ್ ಎಸ್ ಎನ್ ಹೆಗ್ಡೆ ಅಂತ, ಶಂಕರನಾರಾಯಣ ಹೆಗ್ಡೆ ಅಂತ, ಕನ್ನಡದಲ್ಲಿ ಭಾಳಷ್ಟು ಪುಸ್ತಕಗಳು ಬರೆದಿದ್ದಾರೆ ನಮ್ಮ ಪ್ರೊಫೆಸರ್ ಅವರು. ನಾನು ಅವ್ರನ್ನ ಒಂದು ರೋಲ್ ಮಾಡೆಲ್ ಥರ ಇಟ್ಕೊಂಡಿದ್ದೀನಿ. ಹೀಸ್ ಅ ಪ್ರೊಫೆಸರ್. ಅವರು ಪ್ರೊಫೆಸರ್ ಇನ್ ಝುವಾಲಜಿ. ಕನ್ನಡದಲ್ಲಿ ತುಂಬ ಪುಸ್ತಕಗಳು ಬರೆದಿದ್ದಾರೆ, ಅವ್ರಿಗೆಲ್ಲ ಅವಾರ್ಡ್ಗಳೆಲ್ಲ ಬಂದಿದೆ. ಶಂಕರನಾರಾಯಣ ಹೆಗ್ಡೆ ಅಂತ, ಎಸ್ ಎನ್ ಹೆಗ್ಡೆ ಅಂತೇಳಿ. ನನಗೆ ಅವರು ಒಂಥರ ರೋಲ್ ಮಾಡಲು. ಕಾರಣ ಏನಂತಂದರೆ, ಅವ್ರ ಹತ್ರ ಯಾರೇ ಹೋಗಲಿ, ಅವರು ಯಾವತ್ತೂ ಒಂದು ಕಾಸ್ಟು ಕಮ್ಯುನಿಟಿ ಅವ್ರು ನೋಡಿದವರೇ ಅಲ್ಲ. ಅವರೇ ಒಂಥರ ರೆಬೆಲ್ ಥರದವರು. ಹೇಳ್ತಾರಲ್ಲ ನೀವು, ಈ ಅನಂತಮೂರ್ತಿ ಮತ್ತು ಇವರು ಲಂಕೇಶ್, ಇವ್ರ ಥರದ್ದು ಪರ್ಸನ್. ಬಟ್ ತುಂಬ ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದ್ರೂ ಪ್ಯೂರ್ ಸೈಂಟಿಫಿಕ್ ಮೈಂಡಿಂದ ಬೆಳೆದಂಥ ವ್ಯಕ್ತಿಯವರು. ಯಾರೇ ಹೋದ್ರೂ ಅವ್ರ ಹತ್ರ ಹೋಗಿ ಬರೀ ಕೈಯಲ್ಲಿ ಬಂದಿದ್ದವ್ರನ್ನ ನಾನು ನೋಡಿಲ್ಲ. ಏನೇ ಆಗಲಿ ಅವ್ರ ಕೈಲಿ ಏನು ಸಹಾಯ ಆಗುತ್ತೆ, ಅದು ಒಂದು ಫೀಸ್ ಕಟ್ಟೋದೇ ಆಗಲಿ, ಏನೇ ಆದರೂ ವಾಪಸ್ಸು ಕಳಿಸಿರೋದನ್ನು ನಾನು ನೋಡೇ ಇಲ್ಲ. ನನಗೆ ಅವರು ರೋಲ್ ಮಾಡಲ್ಲ. ನಾನು ಅವ್ರನ್ನ ಕಾಮಧೇನು ಅಂತ ಯಾವಾಗಲೂ ಕರೆಯೋದು. ಕಾಮಧೇನು ಅಂದರೆ ಕೇಳಿದ್ದನ್ನು ಕೊಡುವ ದೇವಲೋಕದ ಹಸು ಅಲ್ವಾ. ನಾವೇನೇ ಕೇಳಿದ್ರು ಕೊಡುತ್ತಲ್ಲ. ಹಾಗಾಗಿ ನಾನು ಹೇಳ್ತೀನಿ, ನನ್ನ ಹತ್ರ ಯಾರು ಬಂದರೆ ಸಮಾಜದಲ್ಲಿ, ನನಗೆ ಸಾಮಾಜಿಕ ಆರೋಗ್ಯದ ಬಗ್ಗೆನೇ ಹೇಳ್ತಾ ಇರೋದು. ನಮ್ಮ ಹತ್ರ ಯಾರು ಬಂದರೆ, ಈಗ ನೀವು ನನ್ನ ಹತ್ರ ಬಂದರೆ ಏನೋ ಒಂದು ಅವಶ್ಯಕತೆ ಇರೋದಕ್ಕೆ ನೀವು ಬರೋದು. ಇಲ್ಲಾಂದರೆ ಯಾಕೆ ಬರ್ತೀವಿ ನಾವು? ಈಗ ನನ್ನ ಮೀಟ್ ಮಾಡೋಕ್ಕೆ ಯಾರೋ ಬರ್ತಾ ಇದ್ದಾರೆ ಅಂತಂದರೆ ನಾನು ಅವ್ರಿಗೆ ಟೈಮ್ ಕೊಡಲೇಬೇಕದು. ಅದು ಸಾಮಾಜಿಕವಾಗಿ ನನ್ನ ಜವಾಬ್ದಾರಿ. ನಾನು ಎಂಥ ಹುದ್ದೆಲಿರ್ಬೋದು, ನಾನು ಎಷ್ಟೇ ಬ್ಯುಸಿ ಆಗಿರ್ಬೋದು, ನನ್ನ ನೋಡೋಕ್ಕೆ 2-3 ಗಂಟೆ ಯಾರೋ ಬಂದಿದ್ದಾರೆ ಅಂತಂದರೆ ಅವರಿಗೆ 2 ನಿಮಿಷ ಕೊಡೋಕ್ಕಾಗಲ್ವ ನನಗೆ? ನಾನು ಇನ್ನೇನು ಮಾಡ್ತೀನಿ? ಕರಿತೀನಿ, ಕೂರಿಸ್ತೀನಿ, ಒಂದು ಲೋಟ ನೀರು ಕೊಡ್ಬೋದು, ಒಂದೇನೋ ಒಂದು ಟೀ ಕೊಡ್ಬೋದು, 1-2 ಮಾತಾಡ್ಬೋದು. ಎಷ್ಟು ಬೆನಿಫಿಟ್ ಆಯಿತು ಅಂದರೆ ಅವ್ರಿಗೆಷ್ಟು ಸಂತೋಷ, ಅದು ಉಪಚಾರ ಮಾಡಿದ್ದಕ್ಕೆ ನನಗೆಷ್ಟು ಸಂತೋಷ. ನನ್ನ ಬಾಡಿಲಿರೋ ಎಲ್ಲ ಗುಡ್ ಹಾರ್ಮೋನ್ಸು ರಿಲೀಸ್ ಆಯಿತು, ಅವ್ರಿಗೂ ಅನುಕೂಲ ಆಯಿತು. ಆ ಸಾಂತ್ವನದ ಮಾತಿದೆಯಲ್ಲ, ನೀವೇನು ಮಾಡೋದು ಬೇಡ, ಒಂದು 4 ಒಳ್ಳೆ ಮಾತಾಡಿ. ಅದು ಎಷ್ಟು ಇಂಪ್ಯಾಕ್ಟ್ ಅದರಲ್ಲಿ ಇದೆ ಅಂದರೆ, ಈಗ ಬೇಕಾಗಿರೋದೇ ನಮಗೆ ಸೊಸೈಟಿಲಿ ಅದು 4 ಮಾತಾಡೋರು ನಮಗೆ ಬೇಕು. ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರ್ಬೋದು, ಯಾಕೆ ನಮ್ಮಲ್ಲಿ ಈ ಒಂದು ಸಾಮಾಜಿಕ ಆರೋಗ್ಯ ಕಳ್ಕೊಂತ ಇದ್ದೀವಿ ಅಂತಂದರೆ, ಮಾತಾಡೋರೇ ಇಲ್ಲ. ಒಟ್ಟು ಕುಟುಂಬ ಇಲ್ಲ. ಮೊದಲು ಒಟ್ಟು ಕುಟುಂಬ ಇತ್ತು, ಮನಸ್ಸಲ್ಲಿರೋದನ್ನ ಹಂಚ್ಕೊಳ್ಳೋಕ್ಕೆ ಜನ ಇರ್ತಿದ್ರು, ಧೈರ್ಯ ನೀಡೋಕ್ಕೆ ಮನೇಲಿ ಜನ ಇರ್ತಿದ್ರು, ಮನಸ್ಸುಗಳಿರ್ತಿತ್ತು. ಏನೋ ಒಂದು ತೊಂದರೆ ಅಂದರೆ ಯಾರೋ ಇರೋರು ಹೋಗಿ ಹೇಳ್ಕೊಬೋದಾಗಿತ್ತು ನಾವು. ಈಗ ಯಾರಿದ್ದಾರೆ ಮನೇಲಿ ಒಂಟಿ ನಾವು? ಯಾವ ಕಮಾಡಿಟಿ ಜೊತೆ ನೀವು ಮಾತಾಡ್ತೀರಾ? ಮೊಬೈಲ್ ಜೊತೆ ಮಾತಾಡ್ತೀರಾ, ಟಿ ವಿ ಜೊತೆ, ಲ್ಯಾಪ್ಟಾಪ್ ಎಲ್ಲಿದೆ ನಿಮಗೆ ವಸ್ತುಗಳದು? ಅದು ಏನಿದ್ರೂ ವಸ್ತುನೇ. ಅದು ರೋಬೋಟ್ ಈಸ್ ಆರ್ ರೋಬೋಟ್ ಓನ್ಲಿ. ಅದು ಹ್ಯೂಮನ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಹ್ಯೂಮನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ. ಆ ಥರ ಆಗಿದೆ. ಕೊನೆಗೆ ಈ ಸಾಮಾಜಿಕ ಆರೋಗ್ಯ ಇನ್ನೊಂದು ಭಾಳ ಮುಖ್ಯವಾಗಿದ್ದು ಅಂದರೆ ತಾಳ್ಮೆ ಬೇಕು. ನೀನು ಸಮಾಜದಲ್ಲಿ ನಿನಗೆ ಸಾಮಾಜಿಕವಾಗಿ ಇರಬೇಕು, ನಿನಗೆ ಆರೋಗ್ಯನೂ ಬೇಕು ಅಂದರೆ ನೀವು ಹೇಳೋ ಮಾತನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ನನಗಿರಬೇಕು. ನೀವು ಮಾತು ಕಂಪ್ಲೀಟ್ ಆಗೋಕ್ಕೆ ಮೊದಲೇ ನಾನು ಮಾತಾಡಬಾರ್ದು.
ಅಲ್ವಾ? ಈಗ ಸಾಮಾನ್ಯ ನೋಡಿ ಎಷ್ಟೋ ಜನ ಯಾರೋ ಏನೋ ಹೇಳ್ತಿರ್ತಾರೆ, ಇಂಟರ್ಫಿಯರ್ ಮಾಡೋದು, ಅವ್ರನ್ನ ಸಪ್ರೆಸ್ ಮಾಡೋದು, ಡಾಮಿನೇಟ್ ಮಾಡೋದು, ಅವ್ರನ್ನ ಕೂರಿಸ್ಬಿಡೋದು. ಅವ್ರಿಗೆ ಸಾಮಾಜಿಕ ಆರೋಗ್ಯ ಬರೋದು ಇಲ್ಲ, ಸಮಾಜನೇ ಅವ್ರನ್ನ ದೂರ ಇಟ್ಬಿಡುತ್ತೆ. ಬೇಡಪ್ಪ ಅವನು ಡಾಮಿನೇಟ್ ಮಾಡ್ತಾನೆ ಅಲ್ಲ. ಸಾಮಾನ್ಯವಾಗಿ ಕೇಳಿಸ್ಕೋಬೇಕು. ನಿಮ್ಮ ಮಾತಿಗೆ ನಾನು ಯಾವಾಗ ಕಿವಿ ಆಗ್ತೀನಿ ಆಗ ನಾನು ಸಮಾಜದಲ್ಲಿ ಒಬ್ಬ ಸಂಘಜೀವಿ ಆಗ್ತೀನಿ, ಆಮೇಲೆ ಉತ್ತಮ ವ್ಯಕ್ತಿ ಆಗ್ತೀನಿ, ಮತ್ತು ಎಲ್ಲ ಥರದ ಆರೋಗ್ಯನೂ ನನಗೆ ಬರುತ್ತೆ. ಆಮೇಲೆ ಟೀಕೆ ಮಾಡಬಾರ್ದು, ಆಯಿತಾ? ಅದೊಂದು ನನಗೆ ಸಾಮಾಜಿಕ ಆರೋಗ್ಯ ಬೇಕಾ, ನಾನು ಟೀಕೆ ಅಂತಂದರೆ ನಿಜವಾಗ್ಲೂ ಬೇಕು ಅಂದರೆ ಮಾಡಿ. ಪ್ರತಿಯೊಂದಕ್ಕೂ ಇರುತ್ತೆ. ಕೆಲವೊಂದು ಹೆಂಗೆ ಅಂತಂದರೆ ಅವರು ಅದನ್ನು ಒಂದು ಹಾಬಿ ಥರ ಅವರು ಅಂದರೆ ಆ್ಯಟಿಟ್ಯೂಡ್ ಅದು. ಪ್ರತಿಯೊಂದಕ್ಕೂ ಟೀಕೆ. ಈಗ ಯಾವುದೋ ಒಂದು ಈಗ ನೀವು ಏನೋ ಒಂದು ತುಂಬ ಚೆನ್ನಾಗಿರೋದೊಂದು ತಂದಿರ್ತೀರಾ, ನೀವು ತುಂಬ ಖುಷಿಯಿಂದ ತಂದಿರ್ತೀರ, ಖುಷಿಯಿಂದ ತೋರಿಸ್ತೀರಾ, ಈಗ ನಿಮ್ಮ ವೈಫ್ಗೆ ತೋರಿಸ್ತೀರಾ. ಆಗ ಅವ್ರಿಗೆ ಆ ಕಲರ್ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ಅವರು ಅದನ್ನು ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಯ್ತಾ, ನನಗಿಷ್ಟ ಒಂದು ಚೆನ್ನಾಗಿದೆ, ಇದ್ಯಾಕೆ ಈ ಕಲರ್ ತಗೊಂಡ್ರಿ, ನಿಮ್ಗೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ರೆ ಸಾಕು, ನಿಮಗೆ ಹೋಯ್ತದು. ಇನ್ನು ಆ ಶರ್ಟನ್ನ ನೀವು ಯಾವತ್ತೂ ಹಾಕೊಳ್ಳೋದೇ ಇಲ್ಲ, ನಿಮ್ಗೆ ಇಷ್ಟ ಇದ್ರೂ. ಅಂದರೆ ಈ ಟೀಕೆ ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ನಮ್ಮ ಆರೋಗ್ಯನೂ ಹಾಳಾಗುತ್ತೆ, ಅವ್ರ ಆರೋಗ್ಯನೂ ಹಾಳಾಗುತ್ತೆ ಅಲ್ವಾ? ಎಷ್ಟೋ ಖುಷಿಯಿಂದ ತಂದಿರ್ತೀರ, ಗುಡ್ ಹಾರ್ಮೋನ್ಸ್, ಆಕ್ಸಿಟಾಸಿನ್ನು, ಎಂಡಾರ್ಫಿನ್ನು, ಸೆರೆಟನಿನ್ನು, ಡೋಪಮೈನ್ ಎಲ್ಲ ರಿಲೀಸ್ ಆಗಿರುತ್ತೆ ನಿಮಗೆ ಖುಷಿಯಿಂದ. ಅವ್ರು ಹೇಳಿದ ತಕ್ಷಣ ನಿಮಗೆ ಕಾರ್ಟಿಸಾಲ್. ಸೊ ಏನಂದರೆ ನನಗೆ ಇಷ್ಟ ಇಲ್ಲದೆ ಇರ್ಬೋದು, ಈಗ ನನಗೆ ಯಾವುದೋ ಒಂದು ಸ್ವೀಟ್ ನನಗಿಷ್ಟ ಇಲ್ಲ, ಅವ್ರಿಗಿಷ್ಟ ಇದೆ, ತಿಂತಿದ್ದಾರೆ, ಲೆಟ್ ಹಿಮ್ ಎಂಜಾಯ್. ಅಂದರೆ ಈ ಟೀಕೆ ಮಾಡೋದನ್ನ ಬಿಡೋದು. ಆಮೇಲೆ ರಿಜೆಕ್ಷನ್ನ ಸಮಾಜದಲ್ಲಿ ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಅದನ್ನು ಭಾಳ ಒಂದು ಒಳ್ಳೆ ರೀತಿಲಿ ರಿಜೆಕ್ಟ್ ಮಾಡಬೇಕು. ಈಗ ಏನೋ ನೀವು ಹೇಳ್ತೀರ ನನಗೆ ಅದನ್ನ ಹಾರ್ಶ್, ಕೆಲವ್ರು ಹೆಂಗೆ ಅಂತಂದರೆ ಕಟ್ ಥ್ರೋಟು, ಇರೋದೇ ನಾನು ಹಿಂಗೆ ಇರೋದು ಅಂತಂದರೆ ಆಗಲ್ಲ. ಅದು ಅಂಥವ್ರಿಗೆ ನಾನು ಭಾಳಷ್ಟು ಜನ ನೋಡಿದ್ದೀನಿ. ಆ ಥರ ಯಾರು ವೆರಿ ಅಡಮೆಂಟಾಗಿ ಆ ಥರ ಇರ್ತಾರೆ, ಅಂದರೆ ಫ್ಲೆಕ್ಸಿಬಲ್ ಇರಲ್ಲ ಅವರು. ನಾನು ಇರೋದೇ ಹೀಗೆ, ನನ್ನ ಸ್ವಭಾವನೇ ಹಿಂಗೆ ಅಂತ ಇರ್ತಾರೆ. ಅವ್ರಿಗೆ ಬೈಪಾಸ್ ಆಗಿರುತ್ತೆ, ಅವ್ರಿಗೆ ಬ್ಲಡ್ ಪ್ರೆಷರ್ ಇರುತ್ತೆ, ಅವ್ರಿಗೆ ಡಯಾಬಿಟಿಕ್ ಇರುತ್ತೆ. ಇದಕ್ಕೆಲ್ಲದಕ್ಕಿಂತ ಮೆಂಟಲಿ ಸೈಕಿಕ್ ಆಗಿಬಿಟ್ಟಿರ್ತಾರೆ ಅವರು. ಅವ್ರ ಹತ್ರ ಜನ ಹೋಗೋಕ್ಕೆ ನಾನು ಇಂಥವ್ರನ್ನ ನೋಡಿದ್ದೀನಿ ಭಾಳಷ್ಟು, ನಮ್ಮಲ್ಲೇ ನಾನು ನೋಡಿದ್ದೀನಿ. ಅವ್ರು ಹೆಂಗಿರ್ತಾರೆ ಅಂದರೆ ಅವ್ರ ಹತ್ರ ಮಾತಾಡೋಕ್ಕೆ ಹೆದರಿಕೆ ನಮಗೆ. ಕಾರಣ ಏನಂತಂದರೆ ಅವ್ರು ಯಾವಾಗ ಯಾರ ಮೇಲೆ ಹೆಂಗೆ ರೇಗ್ತಾರೋ, ಯಾಕಪ್ಪ ಅಯ್ಯೋ ಬೇಡಪ್ಪ ಸವಾಸ ಅಂತ ನಿಜವಾಗ್ಲೂ ಎಸ್ಕೇಪ್ ಆಗಿಬಿಡ್ತಿದ್ವು ನಾವು. ಏಕೆಂದರೆ ಆ ವ್ಯಕ್ತಿಗೆ ಎನ್ಕೌಂಟ್ರ್ ಮಾಡೋಕ್ಕೆ ನಮ್ಗೆ ಇಷ್ಟ ಆಗಲ್ಲ, ಏಕೆಂದರೆ ಒಳ್ಳೆ ಮಾತಾಡೋದಿಲ್ಲ, ಅದು ಟೀಕೆ ಎಲ್ಲದಕ್ಕೂ. ಆಮೇಲೆ ರಿಜೆಕ್ಷನ್ ತುಂಬ ಹಾರ್ಶಾಗಿ ಮಾಡಬಾರ್ದು. ನನಗೆ ಕೆಲವುದು ಬೇಡ ಅಂತ ನನಗೂ ಅನಿಸುತ್ತೆ. ಆದರೆ ನಾನೇನು ಮಾಡ್ತೀನಿ, ಈಗ ಕೆಲವು ಸಲ ನಾನು ಒಬ್ಬಳೇ ಟ್ರಾವೆಲ್ ಮಾಡಿದ್ದೀನಿ. ಒಂದು ಸಲ ಮೈಸೂರಿಂದ ನಾನು ಬಿಜಾಪುರಕ್ಕೆ ಹೋಗಿದ್ದೆ. ಅಲ್ಲಿ ಒಂದು ಬ್ಲೇಡ್ ಅಂತ ಒಂದು ಕಾಲೇಜ್ ಇದೆ ನೋಡಿ, ಅಲ್ಲಿ ಮೆಡಿಕಲ್ ಕಾಲೇಜು. ಅಲ್ಲಿ ಒಂದು PhD ವೈವಾಗಿ ನಾನು ಎಕ್ಸಾಮಿನರ್ ಆಗಿ ಹೋಗಿದ್ದೆ. ಹೋಗ್ಬೇಕಾದ್ರೆ ನನಗೆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಫ್ಯಾಮಿಲಿ ಸಿಕ್ತು. ಅವರು ಏನೇನೋ ಫುಡ್ ಗಿಡ್ಡೆಲ್ಲ ಪಾಪ ಕೊಟ್ಟರು, ದೇ ಆರ್ ಗುಡ್. ಆದರೆ ನಂದು ಒಬ್ಬಳೇ ಇದ್ದಾಗ ನಾನು ಐ ವಿಲ್ ಬಿ ಇನ್ ಮೈ ಓನ್ ಇದು, ಸ್ವಲ್ಪ ನಾನು ರಿಸ್ಕ್ ಎಲ್ಲೂ ಮಾಡೋಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲ ನನಗೆ, ಜಗತ್ತು ನನಗೆ ಗೊತ್ತಿಲ್ಲ, ಜನ ಅವರು ಒಳ್ಳೆಯವರೇ ಇರ್ಬೋದು, ಕೆಟ್ಟವರು ಇರ್ಬೋದು, ಗೊತ್ತಿಲ್ಲ ಏನೋ. ಸೊ ನಾನೇನು ಮಾಡಿದೆ, ಅದನ್ನ ರಿಜೆಕ್ಟ್ ಮಾಡಿದೆ. ಭಾಳ ಇದಾಗಿ ಅವ್ರಿಗೆ ಏನೋ ಅವ್ರಿಗೆ ಹರ್ಟ್ ಆಗಬಾರ್ದು, ಅವ್ರಿಗೂ ಗೊತ್ತಾಗಬಾರ್ದು ನಾನು ಏನಕ್ಕೆ ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ. ಆಮೇಲೆ ನಾನು ತಗೊಂಡ್ಲೂಬಾರ್ದು. ಈ ಥರದ್ದು ಕೆಲವೊಂದನ್ನ ನಾವು ಕಲಿಬೇಕಾಗುತ್ತೆ. ಇದೆಲ್ಲ ಕೌಶಲ್ಯಗಳು, ಸಂವಹನ ಕೌಶಲ್ಯ, ಇದೆಲ್ಲ ಒಂದು ಸಾಮಾಜಿಕವಾಗಿ ಕೆಲವೊಂದು ಯಾವ ರೀತಿ ರಿಜೆಕ್ಟ್ ಮಾಡಬೇಕು, ಯಾವ ರೀತಿ ಟೀಕೆನೇ ನೀವು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಒಂದು ಮಾಡ್ಬೋದು. ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೂ ಅದನ್ನು. ಅಂದರೆ ಇದೆಲ್ಲ ಮನುಷ್ಯನಿಗೆ ಬೇಕೇ ಬೇಕು. ಇದು ಯಾಕೆ ಬೇಕು ಅಂತಂದರೆ ಅವನು ಸಮಾಜದಲ್ಲಿ ಆರೋಗ್ಯಕರವಾಗಿರಬೇಕು ಅಂದರೆ ಬೇಕು. ಇಲ್ಲ ಅಂದರೆ ನಿಮ್ಮನ್ನ ಸೊಸೈಟಿ, ಸಮಾಜ ದೂರ ಇಟ್ಬಿಡುತ್ತೆ. ನಿಮ್ಮನ್ನು ಯಾರು ನಿಮ್ಮ ಜೊತೆ ಸೇರೋದಿಲ್ಲ. ಕಾರಣ ಇದು ಅವನು ಟೀಕೆ ಮಾಡೋದೇ ಆಗಲಿ, ಅನಾವಶ್ಯಕವಾಗಿ ಅತಿಯಾಗಿ ಮಾತಾಡೋದು, ಸ್ವಪ್ರತಿಷ್ಠೆ. ಕೆಲವರು ಯಪ್ಪ ಅವ್ನು ಬಂದರೆ ಸಾಕಪ್ಪ ಹೊರಟೋಗೋಣ ಅಂತೀವಿ. ಕಾರಣ ಏನು ಅಂತಂದರೆ ಅವ್ರ ಬಗ್ಗೆನೇ ಪ್ರಶಂಸೆ. ಅವರು ಹೇಳ್ತಾರೆ ಕೇಳೋಕ್ಕೆ. ಒಂದ್ಸಲ ನನಗೆ ಐ ಆಮ್ ಅ ವೆರಿ ಗುಡ್ ಬಿಹೇವಿಯರಲ್ ನಾನು ಸೈಂಟಿಸ್ಟ್. ನಿಮ್ಮದು ಫುಲ್ ನಾನು ಮ್ಯಾನರಿಸಮ್ ಎಲ್ಲದೂ ನಾನು ಪ್ರತಿಯೊಬ್ಬರದ್ದು ಅಬ್ಸರ್ವ್ ಮಾಡಿ ನನಗೊಂದು ಐಡಿಯಾ ಬಂದ್ಬಿಡುತ್ತೆ, ಈ ಪರ್ಸನ್ ಹಿಂಗೆ ಅಂತ. ನಮ್ಮಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದರು. ಅವ್ರ ಹತ್ರ ಮಾತಾಡ್ಬೇಕಾದ್ರೆ 5 ನಿಮಿಷದಲ್ಲಿ ಒಂದು 500 ಸಲ ನಾನು ಪ್ರೊಫೆಸರ್ ಅಂತ ಹೇಳೋರವರು. ನಾನೇನು ಮಾಡೋದು, ಹಿಂಗೆ ಕುತ್ಕೊಂಡು ಟೇಬಲ್ ಹತ್ರ ಮಾತಾಡ್ತಿದ್ವಲ್ಲ, ಒಂದು ಪೆನ್ಸಿಲ್ ಇಟ್ಕೊಂಡ್ಬಿಟ್ಟು ಗೀರ್ ಹಾಕ್ಕೊಂತ ಬರೋದು. 5 ಆದಮೇಲೆ 1, 5, 10, 15 ಅವರು ಹೇಳ್ತಾ ಇರೋ ನಾನು ಕೇಳಿಸ್ಕೊಳ್ಳೋದು. ನಾ ಕೊನೆಗೆ ಅನ್ನಿಸ್ತು, ಮೈ ಗಾಡ್, ಎಷ್ಟು ಸಲ ಅಂದರೆ ಗೊತ್ತು, ಈಗ ಪ್ರೊಫೆಸರ್ ಅಂತ ಗೊತ್ತಿಲ್ಲ, ನಾನು ಹಂಗೆ ಮಾಡಿದೆ, ನಾನು ಹಿಂಗೆ ಮಾಡಿದೆ. ಈಗಲೂ ಸಹ ಅವರು ನಿಜವಾಗ್ಲೂ ಅದಕ್ಕೆ ಅವರು ಯಾರ ಜೊತೆನೂ ಹೋಗಲ್ಲ. ಅವ್ರಿಗೆ ಯಾವ ಫ್ರೆಂಡ್ಸು ಇಲ್ಲ, ಒಂಥರ ಐಸೋಲೇಟೆಡ್ ಪರ್ಸನ್ನು. ಯಾವಾಗ ನಾವು ಸ್ವಪ್ರತಿಷ್ಠೆ ಅಥವಾ ಇದನ್ನು ಮಾಡ್ತೀವಿ ಸಮಾಜದಲ್ಲಿ, ಅದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅದ್ರ ಜೊತೆಗೆ ಅದು ಇನ್ನೊಂದು ಅದರಿಂದ ಆಗುವಂಥದ್ದು, ನಾನು ಅಗ್ನಿಶಿದ್ರ ಪುಸ್ತಕದಲ್ಲಿ ಒಂದು ಕಡೆ ಓದಿದೆ. ಈ ಸಮಾಜದಲ್ಲಿ ಕೆಲವೊಂದು, ಅಂದರೆ ಈ ಬೆಂಗಳೂರು ಲೆವೆಲಲ್ಲಿ ಒಂದು ಹಂತಕ್ಕೆ
ಒಂದು ಪೊಸಿಷನ್ಗೆ ಬಂದಿರ್ತಾರೆ ಅವರು. ಸೊ ಅವರು ತಮ್ಮ ಮನೆಯಲ್ಲಿ ಕೂಡ ಅದೇ ತರ ಬಿಹೇವ್ ಮಾಡ್ತಾರೆ. ನಾನು ದೊಡ್ಡವನು, ಹೆಂಡತಿ ಮಕ್ಕಳ ಎದುರುಗಡೆ ಅವ್ರು ಏನೋ ಒಂದಿರ್ತಾರೆ, ಏನೋ ಪ್ರೆಸಿಡೆಂಟೋ ಏನೋ ಆಗಿರ್ತಾರೆ, ಮನೆಯಲ್ಲೂ ಕೂಡ ನಾನು ಪ್ರೆಸಿಡೆಂಟ್ ಥರನ ಬಿಹೇವ್ ಮಾಡೋದು. ಆಮೇಲೆ ಎಲ್ಲರೂ ತುಚ್ಛವಾಗಿ ನೋಡೋದು, ಮಕ್ಕಳನ್ನ ಹೆಂಡತಿನ ನೀವು ವೇಸ್ಟ್ ಅನ್ನೋ ಥರ ನೋಡೋದು. ಅದರಿಂದ ಎಷ್ಟು ಆ ಫ್ಯಾಮಿಲಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದನ್ನ ಅವ್ರು ಬರ್ತಾರೆ. ಎಷ್ಟು ಅಂದ್ರೆ ಏನೇ ನೀವು ಇರ್ಬೋದು, ಬಟ್ ಮನೆಗೆ ಹೋದ್ಮೇಲೆ ನಾನು ಒಬ್ಬ ಅಪ್ಪನೇ, ಒಬ್ಬ ಗಂಡನೇ, ನಾನೊಬ್ಬ ಮನೆಯವನೇ ಬಿಟ್ರೆ ಮತ್ತೆ ನಾನೇನೋ ಅಲ್ಲ ಅಲ್ಲಿ. ಸೊ ಆ ಒಂದು ನೀವು ಹೇಳಿದ್ರಲ್ಲ, ಅವರು ಪ್ರೊಫೆಸರ್ ತುಂಬಾ ಅಂದ್ರೆ ಅವ್ರ ಮನೆಯವ್ರು ತುಂಬಾ ಹಿಂಸೆ ಅನುಭವಿಸ್ತಾ ಇರ್ತಾರೆ. ಮನೆಯಲ್ಲಿ ಅವ್ರು ಬಾಯಿ ಮುಚ್ಚಿ ಕೂರಿಸ್ಬಿಟ್ಟಿರ್ತಾರೆ. ಇದೆಲ್ಲ ಆಗೋದು ಕೆಲವು ಸಲ ಅವ್ರಿಗೆ ಗೊತ್ತಿರುತ್ತೆ ಇವ್ರ ಬಂಡವಾಳಗಳು, ಬಾಯಿ ಮುಚ್ಚಿರ್ತಾರೆ. ಸೊ ಈ ತರ ಅತಿಯಾಗಿ ಅವ್ರನ್ನೇ ಅವರು ವಿಜೃಂಭಿಸೋದು, ನಾನು ಅನ್ಕೊಳ್ಳೋದು, ಇದೂ ಸಹ ಸಾಮಾಜಿಕ ಆರೋಗ್ಯ ಹಾಳಾಗುತ್ತೆ, ಮತ್ತೆ ಸಮಾಜ ಅವ್ರನ್ನ ಒಪ್ಕೊಳ್ಳೋದಿಲ್ಲ. ಇವರು ಒಂದು ಎಪಿಸೋಡ್ ಇದೆ SK ಉಮೇಶ್ ಅವ್ರದ್ದು, ಅದ್ರ ಲಿಂಕ್ ನಿಮಗೂ ಕಳಿಸ್ತೀನಿ ನಾನು, ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಅಂದರೆ ಒಬ್ಬ ದೊಡ್ಡ ಆಫೀಸರು, ಇಬ್ಬರು ಮಕ್ಕಳಿರ್ತಾರೆ, ಅವ್ರದ್ದೊಂದು ಮತ್ತು ಹೆಂಡತಿ ಇರ್ತಾರೆ. ಅವರು ಯಾರ ಜೊತೆನೂ ಬೆರೆಯಲ್ಲ, ಅವರು ಬಂದು ಒಳಗಡೆ ಸೇರ್ಕೊಂಡ್ಬಿಟ್ರೆ ಮುಗಿತು, ನಾಳೆ ಬೆಳಿಗ್ಗೆನೇ ಹೊರಗಡೆ ಬರೋದು. ಅವರು ಆ ಒಂದು ಸ್ವಭಾವದಿಂದ ಅವ್ರು ಎಷ್ಟು ನಷ್ಟ ಅನುಭವಿಸ್ತಾರೆ ಅಂದ್ರೆ ಇಡೀ ಕುಟುಂಬನೇ ಅವ್ರದ್ದು ಹೆಂಗೆ ಆಗುತ್ತೆ ಅನ್ನೋದನ್ನ, ಅದು ಪುನೀತ್ ಲಿಂಕ್ ಅದನ್ನ ಡಿಸ್ಕ್ರಿಪ್ಷನ್ ಹಾಕಿ ಇದನ್ನೇ ಹೇಳಿದ್ದು. 4 ಜನರ ಜೊತೆ ಬೆರೀರಿ. ಖಂಡಿತ ನೀವು ಎಷ್ಟು ಜನದ ಜೊತೆ ಇರ್ತೀರಾ, ನೀವಷ್ಟು ಆರೋಗ್ಯವಂತರಾಗಿರ್ತೀರಾ. ಈಗ ನೋಡಿ, ಈಗ ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ, ಹೆಣ್ಮಕ್ಳು ನಾವೆಲ್ಲ ಉದ್ಯೋಗ ಮಾಡ್ತಾ ಇದ್ದೀವಿ, ಒಳ್ಳೆ ಸ್ಯಾಲ್ರಿ ಇರುತ್ತೆ, ಒಂದಿರುತ್ತೆ. ಆದರೆ ನಾನು ಸದಾಕಾಲ ನಾನು ಯೋಚನೆ ಮಾಡೋದು, ನಮ್ಮ ಹಿರಿಯರು ನಮ್ಗೆ ಹಾಕೊಟ್ರಲ್ಲ, ಕಾರ್ಯೇಶು ದಾಸಿ, ಮನೇಲಿ ಬಂದರೆ ನಾನೇ ಕೆಲಸ ಮಾಡೋದು, ನಾನೇ ಅಡುಗೆ ಮಾಡೋದು, ನೀವು ಮನೆಗೆ ಬಂದರೆ ನೀವು ನನ್ನ ಕೇಳಬೇಕು ಮೇಡಮ್ ಯಾರು ಅಂತೇಳಿ, ಆ ಥರ ಇರುತ್ತೆ ನನ್ನ ಸ್ಥಿತಿ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ನಾನೆಲ್ಲ ಅಡ್ವೈಸ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಭೋಜೇಶು ಮಾತಾ, ನನ್ನ ಮಕ್ಕಳಿಗೆ ನೀವು ಬೇಕಾದರೆ ನನ್ನ ಮಕ್ಕಳ ಜೊತೆ ಮಾತಾಡಿ ನೋಡಿ, ಇಬ್ಬರನ್ನ 18 ಅಂತ ಹೇಳಿದ್ನಲ್ಲ, ಅವರಿಬ್ಬರಿಗೂ ತಿನ್ನಿಸ್ತಿದ್ದೆ, ಅವ್ನು ಬಂದಾಗ ತಿನ್ನಿಸ್ತೀನಿ ನಾನು ಈಗಲೂ ಸಹ. ನನಗೂ ಖುಷಿ ಆಗುತ್ತೆ, ಅಲ್ಲಿ ಬೆನಿಫಿಟ್ ನನಗೆ ಆವಾಗ ಒಳ್ಳೆ ಹಾರ್ಮೋನ್ ರಿಲೀಸ್ ಆಗುತ್ತೆ, ನನಗದು ಹ್ಯಾಪಿನೆಸ್ ಕೊಡುತ್ತೆ, ನನ್ನ ಮಕ್ಳಿಗೂ ಖುಷಿ ಆಗುತ್ತೆ ಒಂಥರ. ಅಂದರೆ ಭೋಜೇಶ್ ನೀವು ಬಡಿಸ್ತಿರಲ್ಲ, ಊಟ ಬಡಿಸೋದಿದೆಯಲ್ಲ, ಎಂಥ ಬೆನಿಫಿಟ್ ಇದೆ ಸರ್ ಅದು. ನೀವು ಯಾವ ಹಾಸ್ಪಿಟ್ಲಲ್ಲೂ ನಿಮಗೆ ಅಂಥ ಒಂದು ಮ್ಯಾಜಿಕ್ ಇದು ವೈಟಮಿನ್ ಸಿಕ್ಕೋದಿಲ್ಲ ನಿಮಗೆ. ಅಷ್ಟು ಒಳ್ಳೆಯ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿ ಬಿಡುಗಡೆ ಆಗುತ್ತೆ ಊಟ ಬಡಿಸಿದಾಗ. ಕೆಲವರು ನೋಡಿ, ಕೆಲವರು ತಿನ್ನೋದು, ಬೇರೆಯವ್ರು ತಿನ್ನೋದು ನೋಡಿ ಸಂತೋಷ ಪಡ್ತಾರೆ, ಅಪರೂಪದ ವ್ಯಕ್ತಿಗಳು. ಬೇರೆಯವರು ತಿನ್ನೋದನ್ನ ನೋಡಿ ಇವ್ರು ಖುಷಿ ಪಡ್ತಾರೆ, ತಗೊಳ್ಳಿ ತಿನ್ನಿ, ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ತಿನ್ನಿ ಅಂತ. ಅವಂತವ್ರು ಎಲ್ಲ ಹೆಂಗಿರ್ತಾರೆ ಅಂದ್ರೆ, ಅವರು ಅದ್ಭುತವಾಗಿರ್ತಾರೆ ಅವ್ರ ಜೀವನದಲ್ಲಿ. ಯಾವತ್ತೂ ಅವರಿಗೆ ಒಂದು ಲೋನ್ಲಿನೆಸ್ ಆಗಲಿ ಅಥವಾ ಡಿಪ್ರೆಷನ್ ಆಗಲಿ, ಆಂಗ್ಸೈಟಿ, ಕೋಪ, ತಾಪ ಬರೋದೇ ಇಲ್ಲ ಅಂತ ಅವರಿಗೆ, ಅಷ್ಟು ಅದ್ಭುತವಾಗಿ ಇರ್ತಾರೆ. ಹಾಗಾಗಿ ನಾನು ಹೇಳ್ತೀನಿ, ಮರ್ತು ಬಿಡ್ತೀನಿ. ಇಲ್ಲ ಅಂದರೆ ನಾನು MA ಓದ್ತಾ ಇದ್ದೆ ಧಾರವಾಡದಲ್ಲಿ. ನನ್ನ ಫ್ರೆಂಡ್ ಮೈಲಾರ್ದ ಅಂತ ಇದ್ದ, ರೇವಣ್ ಸಿದ್ದಪ್ಪ ಮೈಲಾರ್ದ ಅಂತ ಹೇಳಿ.